ಕರ್ನಾಟಕದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಹಿಮಾಚಲ ಪ್ರದೇಶ, ಚೀನಾ ಭಾಗಗಳಲ್ಲೂ ಕೂಡ ಮರಣ ಮೃದಂಗವೇ ಬಾರಿಸ್ತಾ ಇದೆ ಅಂತೆ. ನೋಡಿ, ರಾಜ್ಯದಲ್ಲಿ ಚುರುಕು ಪಡೆದ ಮುಂಗಾರು ಮಳೆ, ನದಿ ಹಳ್ಳಕೊಳ್ಳದ ಅಬ್ಬರ, ಸೇತುವೆಗಳಿಗೆ ಜಲಜಾಲ. ಬೆಳಗಾವಿ ಜಿಲ್ಲೆಗೆ ಮಹಾರಾಷ್ಟ್ರ ಮಳೆಯ ಎಫೆಕ್ಟ್. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದ್. ರಾಜ್ಯದಲ್ಲಿ ಮತ್ತೆ ಚುರುಕುಗೊಂಡಿದ್ದ ಮಳೆ ಇದೀಗ ತಗ್ಗಿದೆ. ಕಳೆದ ಒಂದು ವಾರದಿಂದ ಕರ್ನಾಟಕದಾದ್ಯಂತ ಕವಿದಿದ್ದ ಮಬ್ಬು ಸರಿದಿದೆ. ಆದರೆ ನೆರೆಯ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಕೃಷ್ಣ ನದಿ ಅಬ್ಬರಿಸ್ತಾ ಇದೆ. ಮಹಾರಾಷ್ಟ್ರದ ಮಳೆಯ ಎಫೆಕ್ಟ್ ಬೆಳಗಾವಿ ಜಿಲ್ಲೆಗೂ ಕೂಡ ತಟ್ಟಿದೆ. ಕೃಷ್ಣ ನದಿ ಭೋರ್ಗರೆತದಿಂದ ಕುಡುಚಿಯ ಉಗಾರಖುರ್ದ ಮಧ್ಯದ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಪರಿಣಾಮ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದಾಗಿದ್ದು, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಕೊಂಡಿ ಸೇತುವೆ ಇದಾಗಿದೆ. ನಿತ್ಯ ನೂರಾರು ಬಸ್ಸು ವಾಹನಗಳು ಸಂಚರಿಸುವ ಸೇತುವೆ ಇದಾಗಿದ್ದು, ಸದ್ಯ 1,35,000 ಕ್ಯೂಸೆಕ್ನಷ್ಟು ಕೃಷ್ಣೆಗೆ ಒಳಹರಿವಿದೆ. ಸೇತುವೆಯ ಮುಳುಗಡೆಯಿಂದ ಸೇತುವೆಯ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಕುಡುಚಿ ಪೊಲೀಸರು ಸಂಚಾರವನ್ನ ಬಂದ್ ಮಾಡಿದ್ದಾರೆ. ಉಕ್ಕಿ ಹರಿತಾ ಇರುವ ಪಂಚಗಂಗಾ ನದಿ, ನರಸಿಂಹವಾಡಿಯ ದತ್ತ ಮಂದಿರ ಜಲಾವೃತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು, ಕೊಲ್ಲಾಪುರ ಜಿಲ್ಲೆಯ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದೆ. ಪಂಚಗಂಗಾ ನದಿಯ ಅಡ್ಡಲಾಗಿರುವಂತಹ 53 ಸೇತುವೆಗಳು ಜಲಾವೃತಗೊಂಡಿದೆ. ಪಂಚಗಂಗಾ ನದಿ ತೀರದ ಶಿರೋಳ ತಾಲೂಕಿನ ನರಸಿಂಹವಾಡಿಯ ಸುಕ್ಷೇತ್ರ ದತ್ತ ಮಂದಿರ ಮುಳುಗಡೆಯಾಗಿದೆ. ಕೃಷ್ಣ ಹಾಗೂ ಪಂಚಗಂಗಾ ಸಂಗಮ ಸ್ಥಾನದಲ್ಲಿರುವಂತಹ ದೇವಸ್ಥಾನ ಇದಾಗಿದ್ದು, ನೀರಿನಲ್ಲಿಯೇ ದೇವರ ಭಕ್ತರು ದರ್ಶನ ಪಡೆದಿದ್ದಾರೆ. ಬಸವೇಶ್ವರ ದೇವಸ್ಥಾನಕ್ಕೆ ಘಟಪ್ರಭಾ ಜಲದಿಗ್ಬಂಧನ. ನದಿ ದಡದಲ್ಲಿಯೇ ನಿಂತು ಪೂಜೆ ನೈವೇದ್ಯದ ಅರ್ಪಣೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ತ್ರಿವಳಿ ನದಿಗಳು ಉಕ್ಕಿ ಹರಿಯೋದಕ್ಕೆ ಆರಂಭಿಸಿವೆ. ಅದರಲ್ಲೂ ಘಟಪ್ರಭಾ ನದಿಗೆ 28,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಮುಧೋಳ ತಾಲೂಕಿನ ನದಿದಡದ ಮಾಚಕನೂರು ಎಂಬ ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಅದರಲ್ಲೂ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಮಹಿಳೆಯರು ನದಿದಡದಲ್ಲಿಯೇ ನಿಂತು ಪೂಜೆ ನೈವೇದ್ಯೆಯನ್ನ ಅರ್ಪಿಸಿದ್ದಾರೆ. ಘಟಪ್ರಭಾ ತೀರದಲ್ಲಿ ಪ್ರವಾಹದ ಭೀತಿ. ಡವಳೇಶ್ವರ ಗ್ರಾಮದ ಕಬ್ಬಿನ ಗದ್ದೆ ಜಲಾವೃತ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಘಟಪ್ರಭಾ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ನದಿ ತೀರದ ಜಮೀನುಗಳು ಜಲಾವೃತಗೊಂಡಿದ್ದು, ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮದ ಕಬ್ಬಿನ ಗದ್ದೆಗೆ ನೀರು ನುಗ್ಗಿದೆ. ಅಷ್ಟೇ ಅಲ್ಲ, ಹೆಸ್ಕಾಂ ಗ್ರಿಡ್ಗೂ ಕೂಡ ಘಟಪ್ರಭಾ ನೀರು ನುಗ್ಗಿದೆ. ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ. ರಾಘವೇಂದ್ರ ಸ್ವಾಮಿ ಏಕಶಿಲಾ ವೃಂದಾವನ ಜಲಾವೃತ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಭಾರಿ ಪ್ರಮಾಣದ ನೀರನ್ನು ಬಿಡಲಾಗಿದೆ. ಪರಿಣಾಮ ತುಂಗಭದ್ರಾ ನದಿ ತೀರದ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿನ ಗುರು ರಾಘವೇಂದ್ರ ಸ್ವಾಮಿ ಏಕಶಿಲಾ ವೃಂದಾವನ ಜಲಾವೃತಗೊಂಡಿದೆ. ರಾಯರ ವೃಂದಾವನಕ್ಕೆ ನೀರಿನಲ್ಲಿಯೇ ತೆರಳಿ ಅರ್ಚಕರು ಪೂಜೆ ಅಭಿಷೇಕವನ್ನ ಮಾಡುತ್ತಿದ್ದಾರೆ. ಅಲ್ಲಿನ ಉಗ್ರ ನರಸಿಂಹ ದೇವಾಲಯ, ನಾಗದೇವತೆಯ ಕಟ್ಟೆ ಜೊತೆಗೆ ಶಿವಲಿಂಗ ಸಹ ಮುಳುಗಡೆಯಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆಯ ಆರ್ಭಟ ಹೆಚ್ಚಾಗಿದ್ದು, ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಆಗೊಮ್ಮೆ ಈಗೊಮ್ಮೆ ಕೊಡಗಿನಲ್ಲಿ ಸೂರ್ಯನ ದರ್ಶನ ಅದರಂತೆ ಸೋಮವಾರಪೇಟೆ ತಾಲೂಕಿನ ಗರ್ವಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರುದಾಲೆ ಗ್ರಾಮದಲ್ಲಿ ನದಿ ನೀರಿನ ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಇದೀಗ ಹೊಳೆ ಅಂಚಿನಲ್ಲಿ ವಾಸ ಮಾಡ್ತಾ ಇರುವ 10 ಮನೆಯ ಕುಟುಂಬಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಅವರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕೆಆರ್ಎಸ್ ನಿಂದ 83,000 ಕ್ಯೂಸೆಕ್ ನೀರು ರಿಲೀಸ್. ನಿಮಿಷಾಂಬ ದೇವಾಲಯದ ಸ್ನಾನಘಟ್ಟ ಮುಳುಗಡೆ. ಕೆಆರ್ಎಸ್ ಡ್ಯಾಂನಿಂದ 83,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗಿದ್ದು, ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದ್ದು, ನದಿಗೆ ತೆರಳದಂತೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ಒಟ್ಟಾರೆ ಮೇಘರಾಜನ ಎಫೆಕ್ಟ್ನಿಂದ ನದಿಗಳು ಭೋರ್ಗರಿತಾ ಇದ್ದು, ರಾಜ್ಯದ ಹಲವೆಡೆ ಮಬ್ಬು ಮುಸುಕಿದ ವಾತಾವರಣ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.